ಪೋಷಕಾಂಶ ಬೇಕು ಅಂದರೆ ನಾಟಿಗೆ ಹೋಗಬೇಕು. ನಾವು ಕೆಮಿಕಲ್ಗೆ ಹೋದರೆ ಜಾಸ್ತಿ ಬೆಳಿಬೋದು, ಆದರೆ ವಿಷ ಜಾಸ್ತಿ ತಿನ್ನಿಸ್ಬೇಕು. ಅದೇ ನಾವು ಆರ್ಗ್ಯಾನಿಕ್ ಹೋದಾಗ ಕಡಿಮೆನೇ ಬರುತ್ತೆ, ವಿಷ ತಿನ್ನಂಗಿಲ್ಲ. ಅದು ಸ್ವಲ್ಪ ದಿನ ಅದನ್ನು ನಿಮಗೆ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತಲೂ ಹೇಳ್ತೀನಿ. ಯಾಕೆಂದರೆ ಇಲ್ಲಿವರೆಗೂ ನಾನು ನನ್ನ ಭೂಮಿನ ಉಳಿಸ್ಕೊಂಡಿದ್ದೀನಿ ಹೊರತು ನಂಗೆ ದುಡ್ಡು ಬೇಕು ಅಂತ ಹಿಂಸೆ ಕೊಟ್ಟಿಲ್ಲ. ಅದಾಕಿ ಇದಾಕಿ ಉಳುಮೆ ಮಾಡಿ ಇವೆಲ್ಲ ಮಾಡಲಿಲ್ಲ. ಉಳುಮೆ ಮಾಡಿ 6 ವರ್ಷ ಆಗಿದೆ. ಇದನ್ನು 2 ಅಂಗ್ಲ ಸ್ವಲ್ಪ ಕದಲಿಸ್ಕೊಟ್ಕೊಳೋದು, ಅದರಲ್ಲಿ ಬೀಜ ಚೆಲ್ಲೋದು, ಗೊಬ್ಬರ ಹಾಕಿ ಬೀಜ ಚೆಲ್ಬಿಡೋದು, ಅದು ಆರಾಮಾಗಿ ಬರುತ್ತೆ. ನಮಗೆ ಇಷ್ಟು ಈಸಿ ಅಂತ ಗೊತ್ತಾಗಿದ್ದು ಈಗಲೇ. ಇಲ್ಲ ಅದೇ ನಮಗೆ ಇದು ಮನವರಿಕೆ ಮುಂದಾಗಿ ಆಗಿದ್ದಿದ್ರೆ ಇನ್ನೂ ಇಷ್ಟೊತ್ತಕ್ಕೆ ಆನಂದವಾಗಿರ್ಬೋದಾಗಿತ್ತು. ಲಾಸ್ಟ್ ಟೈಮು ಇಲ್ಲಿ ಒಂದು 4 ಲೈನ್ ಬೆಂಡೆ ಹಾಕಿದ್ರಿ, ಅದರಲ್ಲಿ ಕಾಯಿ ಒಣಗಿ ಉದುರಿ ಬೀಜ ನೋಡಿರಿ, ಇದೆಲ್ಲ ಅದರಲ್ಲೇ ಬಂದಿರೋದು. ಇದು ನಾನು ಹಾಕಿರೋದಲ್ಲ, ಇದು ಅದೇ ಬೀಜ ಉದುರಿ ನೋಡಿರಿ 5, 6, 7, 8 ಹಿಂಗೆ ಒಂದೇ ತಾಗ ಹುಟ್ಟಿದೆ. ಈ ಥರ ನಮಗೆ ಇಲ್ಲೇ ಇದು ಅಲ್ಲೇ ಬೆಳೆ, ಅಲ್ಲೇ ಬೀಜ, ಅಲ್ಲೇ ಆದಿಕ. ಬೆಂಡೆಕಾಯಿ ಮೀಡಿಯಮ್ಮೇ ತಗೊಂಡವ್ರು ಯಾವಾಗ್ಲೂ, ಇಷ್ಟು ದಪ್ಪನೇ ತಗೊಳ್ತಾ ಇರಲಿಲ್ಲ. ಈಗ ಇಷ್ಟು ದಪ್ಪ ಆದ್ರೂ ಬಲ್ ಚೆನ್ನಾಗಿರುತ್ತೆ ಸರ್ ಅಂತ ತಗೊತಾರೆ. ಚೆರಿ ಟೊಮೆಟೊ ಮೊದಲು ಇದು ತಿಪ್ಪಿಗಳ ಮೇಲೆ ಬೆಳೆಯೋದು, ಇದು ನಮ್ಮ ತೋಟದಲ್ಲಿ ಇವಾಗ ಆನಂದವಾಗಿ ಅದೇ ಬರುತ್ತೆ. ನಾವು ಹಾಕಿರೋದಲ್ಲ ಅದು. ಇದು 80 ರೂಪಾಯಿ kg ಅದು.